ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 1, 2026ರಂದು ಮೈಸೂರು ಜಿಲ್ಲಾ ಘಟಕ ಕಚೇರಿ 171 ಹುಡ್ಕೋ ಕಾಲೋನಿ, ಸುಯೇಜ್ ಫಾರಂ ರಸ್ತೆ, ವಿದ್ಯಾರಣ್ಯಪುರಂ, ಮೈಸೂರು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಚಂದ್ರೇಗೌಡರು, ರಾಜ್ಯಾಧ್ಯಕ್ಷರು ಬೆಂಗಳೂರು, ಮಾಜಿ ಶಾಸಕರು ಎಂಕೆ ಸೋಮಶೇಖರ್, ಎಚ್ವಿ ರಾಜೀವ್, ಮಾವಿ ರಾಮಪ್ರಸಾದ್, ಮಾಜಿ ನಗರ ಪಾಲಿಕೆ ಸದಸ್ಯರು ಸುನಿಲ್, ನಾಗಭೂಷಣ್, ವಿ ರಘುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಲಕ್ಷ್ಮೀಗೌಡ, ಮಹಿಳಾ ರಾಜ್ಯಾಧ್ಯಕ್ಷರು ಕೆವಿ ಪಳನಿ, ಮೈಸೂರು ಜಿಲ್ಲಾಧ್ಯಕ್ಷರು ರಾಮಲಿಂಗೇಗೌಡ, ಖಜಾಂಚಿ ಉದಯ್ ಕುಮಾರ್, ಉಪಾಧ್ಯಕ್ಷರು ಎಂ ಸುಬ್ರಹ್ಮಣ್ಯಂ, ಕೋಟೆ ಹುಂಡಿ ಮಹಾದೇವ್ ಹಾಗೂ ಸಂಘದ ಸದಸ್ಯರುಗಳು ಭಾಗವಹಿಸಿದ್ದರು. ಸ್ಥಳ ಕರಿಮಾರಮ್ಮ ದೇವಸ್ಥಾನ, ವಿದ್ಯಾರಣ್ಯಪುರಂ, ಮೈಸೂರು. ಮೈಸೂರು ಸಮಸ್ತ ನಾಗರಿಕ ಬಂಧುಗಳಿಗೆ ಇವತ್ತು ದಿನ ನಾವು ಕರುನಾಡ ಕಾರ್ಮಿಕ ವೇದಿಕೆ ಬ್ಯಾಂಗ್ಳೂರು ಘಟಕದಲ್ಲಿ ನೋಂದಣಿಯಾಗಿದೆ. ಅದನ್ನು ಮೈಸೂರಲ್ಲಿ ಘಟಕ ತೆರಕುಡಿಯರ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಚಂದ್ರೇಗೌಡರು ಮತ್ತು ಲಕ್ಷ್ಮೀಗೌಡ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಾರೆ. ಇಲ್ಲಿ ನಾವು ಸೂಕ್ತ ಸಲಹೆಗಾರರಿಗೆ ನಮ್ಮ ಹಿರಿಯರಾದಂಥ ನಾಗಭೂಷಣ್ ಚಾಮರಾಜ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರು ಮತ್ತು ಮಾಜಿ ಪುರಪುತ್ರ ಸದಸ್ಯರು ಇವರುಗಳ ನಿರ್ದೇಶನದ ಮೇರೆಗೆ ನಾವು ಇಲ್ಲಿ ಘಟಕ ಓಪನ್ ಮಾಡಿದ್ದೇವೆ. ಆ ಘಟಕದ ಮೂಲಕ ಇವತ್ತು ಕನಿಷ್ಠ ಒಂದು 50 ಜನಕ್ಕೆ ಈ ಸುರಕ್ಷತಾ ಸಾಮಗ್ರಿಗಳ ಕಿಟ್ಗಳನ್ನ ಕೊಟ್ಟಿದ್ದೀವಿ ಕನ್ನಡ ಕಾರ್ಮಿಕರಿಗೂ. ಹಾಗೂ ನಮ್ಮ ಈ ಸಂಘದ ಯಾವ ರೀತಿ ಪರಿಚಯ ಮಾಡಿಸಿದ್ದೀವಿ ಅಂತಂದರೆ ವಿಭಿನ್ನವಾಗಿ ಬಿಡಬೇಕು ಅಂತೇಳಿ ಈ ಛತ್ರದಲ್ಲೇ ಕೆಲಸ ಮಾಡಿಕೊಂಡು ಮುಂದೆ ಬಂದಂಥ ರಾಜೇಶ್ವರಿ ಅಂತ ಮಹಿಳೆ, ಆಕೆ ಇವತ್ತು ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿದ್ದಾಳೆ, ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದಾಳೆ. ಅದೇ ರೀತಿ ಈ ಛತ್ರದಲ್ಲಿ ಇದ್ದಂಥ ಜಯಮ್ಮ ನಂಜಯ್ಯ ಅಂತೇಳಿ ಆಕೆ ಮಗಳು 94% ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಹೆಚ್ಚಿನ ಅಂಕ ಪಡೆದಿದ್ದಾಳೆ. ಆಕೆಗೂ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಮತ್ತು ಪರಿಸರ ಪ್ರೇಮಿಯಾದಂಥ ರಮೇಶ್ ಅನ್ನೋರು ಶ್ರೀರಂಗಪಟ್ಟಣದಲ್ಲಿ ಕರಿಘಟ್ಟ ಬೆಟ್ಟನೇ ಗಿಡ ಮರ ಬೆಳೆಸಿ ಭಾರಿ ಜೋರ ಮಾಡಿದ್ದಾರೆ. ಅವ್ರುಗಳಿಗೂ ಇವತ್ತು ಪರಿಚಯ ಮಾಡಿಸಿದ್ದೀವಿ, ಅವ್ರಿಗೂ ಸನ್ಮಾನ ಮಾಡಿದ್ದೀವಿ. ಬಂದಂಥ ರಾಜಕೀಯ ಗಣ್ಯರಾದಂಥ ಮಾಜಿ ಮೂಢಾಧ್ಯಕ್ಷರಾದ ರಾಜೀವ್, ಮಾಜಿ ಮೂಢಾಧ್ಯಕ್ಷರಾದ ಸೋಮಶೇಖರ್, ಮಾಜಿ ಕ್ಷೇತ್ರದ ಶಾಸಕರಾದಂಥ ಎಂಕೆ ಸೋಮಶೇಖರ್ ಅವರೆಲ್ಲರಿಗೂ ಗಣ್ಯರೆಲ್ಲ ಬಂದಿರು, ಸುನೀಲ್, ಮಹಾನಗರ ಪಾಲಿಕೆ ಸದಸ್ಯರು, ಮಾವೀರ ಪ್ರಸಾದ್ ಎಲ್ಲರಿಗೂ ಸನ್ಮಾನ ಮಾಡಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದೀವಿ. ಈ ಸಮಾರಂಭದಲ್ಲಿ ಇರ್ತಕ್ಕಂಥ ನಮ್ಮ ನೇರವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ನಮ್ಮೆಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ನಾನು ಚಿರಋಣಿಯಾಗಿರ್ತೇನೆ ಮತ್ತು ಅವರೆಲ್ಲ ಧನ್ಯವಾದಗಳು ಹೇಳೋದರಿಂದ ಮೂಲಕ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಘುನಾಥ್ ಅಂತೇಳಿ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಈ ಕರುನಾಡ ಕಾರ್ಮಿಕ ವೇದಿಕೆಗೆ. ನಮ್ಮ ಹಿರಿಯರಾದಂಥ ನಮ್ಮ ನಾಗಭೂಷಣ್ ಅನ್ನೋರು ಬ್ಲಾಕ್ ಅಧ್ಯಕ್ಷರು ಚಾಮರಾಜ ಕ್ಷೇತ್ರ, ಮಾಜಿ ಪುರಪುತ್ರ ಸದಸ್ಯರು, ಇವರೆಲ್ಲ ಮಾಡಿ ಯಾರು ಮೇಜರ್ ಬ್ಲಾಕ್ ಮಾಡಿರೋದು ನಾವು ಈಗ ಇಲ್ಲಿ ಶುರು ಹಚ್ಚಿದ್ದೀವಿ. ಇದೇ ಮಹೇಶ್ ಅವರು, ಈತ ಕೂಡ ನಮ್ಮ ಸಂಘಟನೆಯ ಉಪ ಕಾರ್ಯದರ್ಶಿ, ಇದರ ಜಂಟಿ ಕಾರ್ಯದರ್ಶಿ ಇಲ್ಲ, ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸಿ, ಇವತ್ತು ಕಾರ್ಮಿಕ ದಿನಾಚರಣೆ ಇಡೀ ರಾಜ್ಯದಲ್ಲಿ ಕಾರ್ಮಿಕರಿಗೆ ಶುಭವಾಗಲಿ ಅಂಥೇಳಿ ಅವ್ರಿಗೆ ಕಾರ್ಮಿಕ ದಿನಾಚರಣೆಯ ಶುಭವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಮೈಸೂರು ನಗರದಲ್ಲಿ ಈ ಇರುವಂಥ ಸ್ಥಳದಲ್ಲಿ ಕರಿಮಾರಮ್ಮನ ದೇವಸ್ಥಾನದ ಹತ್ರ ಅವರು ಸಂಘವನ್ನು ರಚನೆ ಮಾಡಿಕೊಂಡು ಕಾರ್ಮಿಕರಿಗೆ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಿಸೋವಂಥ ಕೆಲಸವನ್ನು ಈ ದಿನ ಮಾಡಿದ್ದಾರೆ. ಇವರಿಗೆ ಅಧಿದೇವತೆ ಚಾಮುಂಡೇಶ್ವರಿ ಕರಿಮಾರಮ್ಮ ಆಶೀರ್ವಾದ ಮಾಡಿ ಪ್ರತಿ ವರ್ಷವೂ ಸಹ ಅವರು ಈ ಸೇವೆಯನ್ನು ಮಾಡುವಂಥ ಶಕ್ತಿ ಅವ್ರು ಕೊಡಲಿ ಅಂತೇಳಿ ಹೇಳಿ ಅವರ ಕಾರ್ಮಿಕರಿಗೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಶುಭವನ್ನು ಕೋರಿ ನಮ್ಮ ಮಾತು ಮುಗಿಸ್ತೇನೆ. ಮೊದಲಿಗೆ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಏನಿವತ್ತು ಮೈಸೂರು ಭಾಗದಲ್ಲಿ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಕಾರ್ಮಿಕರಿಗೆ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮನ ಏನು ಮಾಡ್ತಾಯಿದ್ದೀವಿ. ಹಾಗೆ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮೈಸೂರು ಭಾಗದಲ್ಲಿ ಕೂಡ ಇವತ್ತಿನ ದಿವಸ ಕಾರ್ಮಿಕರಿಗೆ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮನ ಅಂದರೆ ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಕಾರ್ಮಿಕರಿಗೆ ಅರಿವು ಮೂಡಿಸಿ ಮತ್ತು ಕಾರ್ಮಿಕರ ಜೊತೆ ನಿಂತು ಕಾರ್ಮಿಕರಿಗೆ ನೇರವಾಗಿ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಕೊಡಿಸೋ ಒಂದು ಕೆಲಸ ಮಾಡ್ತಾಯಿದ್ವಿ. ಹಾಗೆ ಈ ಭಾಗದಲ್ಲಿರುವಂಥ ಕಾರ್ಮಿಕರು ಕೂಡ ದಯವಿಟ್ಟು ಪ್ರತಿಯೊಂದು ಕಾರ್ಮಿಕರು ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪ್ರತಿಯೊಬ್ಬರು ಕೂಡ ತಗೋಬೇಕು. ಮತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸಂಬಂಧಪಟ್ಟ ಏನೇ ಒಂದು ಸಮಸ್ಯೆ ಆದರೂ ಕೂಡ ಸದಾ ಕರುನಾಡ ಕಾರ್ಮಿಕರ ವೇದಿಕೆ ಯಾವತ್ತೂ ಕೂಡ ಕಾರ್ಮಿಕರ ಜೊತೆ ಇರುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನು ಇವತ್ತು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಒಂದು ಮೆಡಿಕಲ್ ಕ್ಯಾಂಪನ್ನು ಹಾಕಿ ಮತ್ತು
ಕಾರ್ಮಿಕರಿಗೆ ಕಿಟಕಿಲ ಒಂದು ಕೊಡುವ ಒಂದು ಮುಖಾಂತರ ಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಕಾರ್ಯಕ್ರಮನ ಮಾಡಿದ್ವಿ. ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯನ ಪ್ರತಿಯೊಂದು ಕಾರ್ಮಿಕರು ಕೂಡ ಪಡ್ಕೋಬೇಕನ್ನೋದೇ ಕರುನಾಡ ಕಾರ್ಮಿಕರ ವೇದಿಕೆ ಮೂಲ ಉದ್ದೇಶ ಆಗಿರ್ತದೆ. ಧನ್ಯವಾದಗಳು. ಮೈಸೂರು ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಕೆಆರ್ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸ್ಪಂದನ ಆಸ್ಪತ್ರೆ ಇವರಿಂದ ಈ ದಿನ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಸಾಕಷ್ಟು ಜನಕ್ಕೆ ಇದು ಕಾರ್ಮಿಕರಿಗಾಗಿ ನಡೀತಕ್ಕಂಥ ದಿನಾಚರಣೆ ಅನ್ನೋದಕ್ಕಂಥದ್ದೇ ಅರಿವಾಗಿಲ್ಲ. ಏಕೆಂದರೆ ಕಾರ್ಮಿಕರು ಕೂಡ ಮುಖ್ಯವಾದವರು, ಈ ದೇಶದ ಬೆನ್ನೆಲುಬು. ಅವರ ದುಡಿಮೆಯಿಂದ ಈ ದೇಶ ನಡೀತಾ ಇರ್ತಕ್ಕಂಥದ್ದು. ಅವರು ಕೂಡ ಅವರ ವೈಯಕ್ತಿಕ ನೋವು ನಲಿವುಗಳಿಗೆ, ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ, ಅವ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ತಕ್ಕಂಥ ಒಂದು ದಿನ ನಿರ್ಧಾರ ಆಗಿ ಈಗಾಗಲೇ ಬೆಂಗಳೂರಲ್ಲಿ ಶಿಕಾಗೋನಲ್ಲಿ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಕಾರ್ಮಿಕರ ದಿನಾಚರಣೆಯಾಗಿ ಆಚರಣೆ ಆಗ್ತಾ ಇದೆ. ಇಂದಿನ ನಾನು ಕಾರ್ಮಿಕ ಇಲಾಖೆ ಮೈಸೂರು ವತಿಯಿಂದ ಎಲ್ಲ ನೆರೆದಿರೋರು ಮೇ ದಿನಾಚರಣೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ನಾನು ಹೇಳ್ತೀನಿ. ಅವ್ರಿಗೆ 3,000 ರೂಪಾಯಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಪೆನ್ಷನ್ ಅನ್ನು ಕೊಡ್ತಾರೆ, ಆಯ್ತಾ. ಮತ್ತೆ ನಮ್ಮ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟರು, ಟ್ಯಾಬ್ ಕೊಟ್ಟರು, ಮತ್ತೆ ಸ್ಕೂಲ್ ಕಿಟ್ ಕೊಟ್ಟರು, ಮತ್ತೆ ಪ್ಲಂಬಿಂಗ್ ಕಿಟ್ಟು, ಪೈಂಟಿಂಗ್ ಕಿಟ್ಟು, ಎಲೆಕ್ಟ್ರಿಸಿಟಿ ಕಿಟ್ಟು, ಬಾರ್ಬರಿಂಗ್ ಕಿಟ್ಟು, ಪ್ರತಿಯೊಂದು ಕೆಲಸ ಮಾಡುವಂತವ್ರಿಗೆ ಅವ್ರಿಗೆ ಸಂಬಂಧಪಟ್ಟ ಕಿಟ್ಟಿಗೆಯನ್ನು ಕೂಡ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇದೆ. ಮತ್ತೆ ಇವಾಗ ಪ್ರೆಸೆಂಟ್ ಏನಂದ್ರೆ ನಮ್ಮ RPL ಕಿಟ್ ಅಂತ ಬರ್ತದೆ, RPL ಟ್ರೈನಿಂಗ್ ಅಂತ ಮಾಡ್ತಾರೆ, ಆಯ್ತಾ. ನಮ್ಮ ಸಾಹೇಬರು ಮಾಡಿಸಿದ್ರೆ RPL ಅಂತ ಏನಂದ್ರೆ ಕಾರ್ಮಿಕರಿಗೆ ಕೆಲಸ ಮಾಡೋದು ಮಾತ್ರ ಗೊತ್ತು, ಸುಮಾರು ಜನಕ್ಕೆ ಆ ಸೇಫ್ಟಿನೇ ಬಳಸಲ್ಲ, ಆಯ್ತಾ. ಹಾಗಾಗಿ ಆ ಸೇಫ್ಟಿಯನ್ನ ಬಳಸಲ್ಲ ಅಂತೇಳಿ ಕಾರ್ಮಿಕರ ಸುರಕ್ಷಿತಗಾಗಿ ಏನು ನಮ್ಮ ಸಂತೋಷ್ ಸರ್ ಸಾಹೇಬರು RPL ಟ್ರೈನಿಂಗ್ ಅಂತೇಳಿ ಮಾಡಿಸ್ತಾರೆ. ಆದ್ರೆ ಕಾರ್ಮಿಕರಿಗೆ ಕೆಲಸ ಮಾಡುವಾಗ ಯಾವ್ಯಾವ ಸೇಫ್ಟಿಯನ್ನ ಬಳಸಬೇಕು, ಅದನ್ನು ಹೆಂಗ್ ಬಳಸಬೇಕು ಅನ್ನೋದನ್ನ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಅವರು ನಿಜವಾದ ಕಟ್ಟಡ ಕಾರ್ಮಿಕರಾಗಿರ್ಬೇಕು, ಆಯ್ತಾ. ಆ ಟ್ರೈನಿಂಗ್ ಅನ್ನ ಮಾಡಿ ಅವ್ರಿಗೆ ಅವತ್ತಿನ ದಿವಸ ಕೂಲಿ ಅಂದ್ಬಿಟ್ಟು 2,000 ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ, ಆಯ್ತಾ. ಮತ್ತೆ ಟ್ರೈನಿಂಗ್ ಅನ್ನು ಮಾಡ್ತಾರೆ, ಆ ಟ್ರೈನಿಂಗ್ ಮಾಡಿ 2,000 ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ, ಮತ್ತೆ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ನಿಜವಾದ ಕಟ್ಟಡ ಕಾರ್ಮಿಕರು ಅಂತೇಳಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ತಾರೆ, ಆಯ್ತಾ. ಅದು ಯಾರು ಮಾಡಿಸಿದ್ರೆ ಯಾರು ಮಾಡಿಸಿಲ್ಲ, ಯಾರಿಗೂ ಗೊತ್ತಿಲ್ಲ, ಏನ್ ಮಾಡಿ ಎಲ್ಲ ಗಲಾಟೆ ಮಾಡ್ಬಿಟ್ಟು ಏನೂ ಕೆಲಸಲ್ಲ, ಆಯ್ತಾ. ಹಾಗಾಗಿ ದಯವಿಟ್ಟು ಅದನ್ನೆಲ್ಲನೂ ಕೂಡ ಕೊಡ್ತಾರೆ. ಮತ್ತೆ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಸಂಚಾರಿ ಕ್ಲಿನಿಕ್ ಅಂತೇಳಿ ಹಾಕಿದ್ರು, ಗೊತ್ತಾಗ ಸಂಚಾರಿ ಕ್ಲಿನಿಕ್. ಸಂಚಾರಿ ಕ್ಲಿನಿಕ್ ಅಂದ್ರೆ ನಮ್ಮ ಕಾರ್ಮಿಕ, ಅದೇ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಒಂದು ಸಮಯದಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅಕಸ್ಮಾತ್ ಏನಾದ್ರು ಒಂದು ಮೇಲ್ಗಡೆಯಿಂದ ಬಿದ್ದೋದು, ಅಕಸ್ಮಾತ್ ಏನಾದ್ರು ಆದ್ರೆ ಸಂಚಾರಿ ಕ್ಲಿನಿಕ್ ಅಂತೇಳಿ ನಮ್ಮ ಕಾರ್ಮಿಕ ಇಲಾಖೆಯನ್ನು ಕೊಟ್ಟಿದ್ದಾರೆ. ಆ ಸಂಚಾರಿ ಕ್ಲಿನಿಕ್ ಅಂದ್ರೆ ಆ ಒಂದು ಕಾರ್ಮಿಕರಿಗೆ ಏನೇ ಆದ್ರೂ ಕೂಡ ಆ ಸ್ಪಾಟ್ ಹೋಗಿ ಎಲ್ಲ ಒಂದು ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ, ಆಯ್ತಾ. ಮತ್ತೆ ಆ ಸಂಚಾರಿ ಕ್ಲಿನಿಕ್ ಇಂದ ಯಾವುದೇ ಒಂದು ಸುಮಾರು ಜನ ಕಾರ್ಮಿಕರಿಗೆ ಏನಾಗುತ್ತೆ 30-35 ಗಂಟೆಗೆ BP, ಶುಗರ್, ತಲೆನೋವು, ಜ್ವರ ಅನ್ನೋದು ಈಗಿನ ಕಾಲದಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಸುಮಾರು ಜನ ಕಾರ್ಮಿಕರಿಗೆ ಪ್ರತಿನಿತ್ಯ ಬಂದ್ಬಿಟ್ಟು ಟ್ಯಾಬ್ಲೆಟ್ ಅಂತ ತಗೊಂತಾರೆ. ಆ ಸಂಚಾರಿ ಕ್ಲಿನಿಕ್ ಇಂದ ಪ್ರತಿಯೊಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಉಚಿತವಾಗಿ ಕೊಡ್ತಾರೆ, ಪ್ರತಿಯೊಂದು ಟ್ಯಾಬ್ಲೆಟ್ ಕೊಡ್ತಾರೆ, ಪ್ರತಿಯೊಂದು ಚೆಕಪ್ ಮಾಡ್ತಾರೆ. ಮತ್ತೆ ECG ಅವ್ರಿಗೂ ಪ್ರತಿಯೊಂದು ಬಂದು ಸ್ಕ್ಯಾನಿಂಗ್ ಅನ್ನು ಕೂಡ ಕಾರ್ಮಿಕರಿಗೆ ಫ್ರೀ ಆಗಿ ಮಾಡ್ಕೊಡ್ತಾರೆ, ಆಯ್ತಾ. ಅದು ಬಂದು 4 ಜನಕ್ಕೆ ಆಗುತ್ತೆ, ಗಂಡ ಹೆಂಡತಿ 2 ಮಕ್ಕಳು. ಅಂದ್ರೆ ಯಾರ ಲೇಬರ್ ಕಾರ್ಡ್ ಇರ್ತಲ್ಲ ಅವ್ರಿಗೂ ಮತ್ತೆ ಅವರು ಮನೆಯವ್ರಿಗೆ ಮತ್ತೆ 2 ಮಕ್ಕಳಿಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅದನ್ನು ಕೊಡ್ತಾರೆ, ಆಯ್ತಾ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅದನ್ನ ಏನ್ ಬರುತ್ತೋ ಅದನ್ನ ಕೂಡ ತಗೊಳ್ಳಿ. ನಿಮ್ಗೆ ಏನೇ ದುಡ್ಡಿದ್ರು ಕೂಡ ಏನು ನಮ್ಮ ಪ್ರತಿಯೊಬ್ಬರು ಒಂದು ಕಚೇರಿಯನ್ನು ಮಾಡಿ ಈಗಾಗಲೇ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಂದನ್ನು ಕೂಡ ಆ ಕಚೇರಿಯಲ್ಲಿ ಮಾಡಿಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಭೇಟಿ ಮಾಡಿ ನಿಮಗೆ ಪ್ರತಿಯೊಂದು ಕೂಡ ಹೇಳ್ತಾರೆ. ಮತ್ತೆ ಒಂದು ಚಾಲಕರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೊತ್ತಲ್ಲ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಡ್ರೈವರ್ ಇರ್ಬೋದು, ಕ್ಲೀನರ್ ಇರ್ಬೋದು, ಪಂಚರ್ ಅಂಗಡಿ, ಮೆಕ್ಯಾನಿಕ್ ಅಂಗಡಿ, ಟಿಂಕರಿಂಗ್ ಅಂಗಡಿ, ಟ್ರೈನ್ ಅಂಗಡಿ, ಮತ್ತೆ ಪೆಟ್ರೋಲ್ ಬಂಕ್ ಕೆಲಸ ಮಾಡುವಂತ ಕಾರ್ಮಿಕರು ಇದಾರಲ್ಲ, ಇದೆಲ್ಲ ನಿಮ್ ಜೊತೆ ಇರೋಲ್ಲ. ಆ ಕಾರ್ಮಿಕ ಅಂದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಅವ್ರು ಯಾವುದೇ ಕೆಲಸ ಮಾಡಿದ್ರು ಕೂಡ ಆ ಕಾರ್ಮಿಕರಿಗೆ ಒಂದು ಲೇಬರ್ ಕಾರ್ಡ್ ಅನ್ನು ನಮ್ಮ ಕಾರ್ಮಿಕ ಇಲಾಖೆಯನ್ನು ಕೊಟ್ಟಿದ್ದಾರೆ. ಆ
ಸಹಾಯಕ ಕಾರ್ಡ್ ಅನ್ನೋದು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ಆಯ್ತಾ, ಈ ಕೆಲಸ ಮಾಡೋರು ಯಾರು ದಯವಿಟ್ಟು ಆ ಕಾರ್ಡನ್ನು ಕೂಡ ಮಾಡಿಕೊಟ್ರೆ ಅದೇ ಒಂದು ಹಾಸ್ಪಿಟಲ್ಗೆ ಮತ್ತೆ ಡೆತ್ಗೆ ಅದರಲ್ಲೂ ಕೂಡ ತಗೊಂಡೋಗುತ್ತೆ. ಇದನ್ನೆಲ್ಲನೂ ಮಾಡ್ಕೋಬೇಕಂದ್ರೆ ಕಡ್ಡಾಯವಾಗಿ ಅದೇ ಕೆಲಸ ಮಾಡ್ತಾ ಇರ್ಬೇಕು, ಮತ್ತೆ ಕಡ್ಡಾಯವಾಗಿ ಲೇಬರ್ ಕಾರ್ಡ್ ಮಾಡ್ಕೊಂಡಿರ್ಬೇಕು. ಲೇಬರ್ ಕಾರ್ಡ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವುದೇ ಸೌಲಭ್ಯ ಕೂಡ ಸಿಗಲ್ಲ. ಆಯ್ತಾ, ಹಾಗಾಗಿ ಮತ್ತೆ ಆ ಒಂದು ಲೇಬರ್ ಕಾರ್ಡ್ ಹೆಂಗ್ ಮಾಡ್ಕೊಂಡು ಕೂಡ ನಾವು ಈಗಾಗಲೇ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿರ್ತೀವಿ. ಆಯ್ತಾ, ಆ ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿ ಪ್ರತಿಯೊಂದು ಒಂದು ವಾಯ್ಸ್ ಮೆಸೇಜ್ ಮುಖಾಂತರ ಕಾರ್ಮಿಕ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯ ಬಗ್ಗೆ ಪ್ರತಿಯೊಂದು ಕೂಡ ಹೇಳ್ತೀವಿ. ಆಯ್ತಾ, ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಿಗ್ತಕ್ಕಂಥ ಸೌಲಭ್ಯ ಪ್ರತಿಯೊಂದು ಕೂಡ ತಗೋಬೇಕಂತೇಳಿ ಈ ಮೂಲಕ ನನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.